ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ವಿದ್ಯುತ್ ದರ ಏರಿಕೆಗೆ ವಿದ್ಯುತ್ ನಿಗಮಗಳಿಂದ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪ್ರತಿ ಯೂನಿಟ್ಗೆ 49 ಪೈಸೆ ಹೆಚ್ಚಳ ಮಾಡುವಂತೆ ಬೆಸ್ಕಾಂ ಪ್ರಸ್ತಾಪಿಸಿದೆ. ಪ್ರತಿ ವರ್ಷ ಕೆಇಆರ್ಸಿ ದರ ಪರಿಷ್ಕರಿಸಲಿತ್ತು. ಕಳೆದ ವರ್ಷ ಯೂನಿಟ್ಗೆ 70 ಪೈಸೆ ಏರಿಕೆಗೆ ಅನುಮತಿ ನೀಡಿತ್ತು. ಇನ್ನು ಜೆಸ್ಕಾಂ ₹1.63, ಮೆಸ್ಕಾಂ 59 ಪೈಸೆ, ಹೆಸ್ಕಾಂ 57 ಪೈಸೆ ಮತ್ತು ಚೆಸ್ಕಾಂ 50 ಪೈಸೆ ವಿದ್ಯುತ್ ದರ ಹೆಚ್ಚಳ ಮಾಡಲು ಪ್ರಸ್ತಾಪಿಸಿವೆ. ಭಿಕ್ಷುಕನ ಆಟಕ್ಕೆ ಏರಿಯಾ ಜನ ಮಾತ್ರವಲ್ಲ, ಪೊಲೀಸರು ಶಾಕ್ ಆಗಿದ್ರು. ಮಿನರ್ವಾ ಸರ್ಕಲ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಟಿಎಂ ಹತ್ತಿರದ ಕಸದ ರಾಶಿಯಲ್ಲಿ 2 ಎಟಿಎಂ ಬಾಕ್ಸ್ ಕಂಡಿದ್ವು. ಅದು ಹಣ ತುಂಬುವ ಬಾಕ್ಸ್ ಆಗಿದ್ದು ದರೋಡೆ ಆಗಿದೆಯಾ ಅಥವಾ ಬಾಂಬ್ ಬಿಟ್ಟಿದ್ದಾರಾ ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು. ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲಿಸಿದಾಗ ಇದೊಂದು ಖಾಲಿ ಬಾಕ್ಸ್ ಅನ್ನೋದು ಗೊತ್ತಾಗಿದೆ. ಸಿಸಿಟಿವಿ ಪರಿಶೀಲಿಸಿದಾಗ ಕಸ ಆಯುವ ವ್ಯಕ್ತಿ ಖಾಲಿ ಎಟಿಎಂ ಬಾಕ್ಸ್ ತಂದು ಬಿಸಾಡಿರೋದು ಗೊತ್ತಾಗಿದೆ. ವಾಯುಮಾಲಿನ್ಯ ಹಾಗೂ ತಾಪಮಾನ ಏರಿಕೆ ಕ್ಯಾನ್ಸರ್ಗೆ ಕಾರಣವಾಗ್ತಿದೆ. ಹೀಗಾಗಿ ತಾಪಮಾನ ಏರಿಕೆ ಅಧ್ಯಯನ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ರಾಜಧಾನಿ ಸೇರಿದಂತೆ ಜಾಗತಿಕ ತಾಪಮಾನ ಅಧ್ಯಯನಕ್ಕೆ ಮುಂದಾಗಿದೆ. 9 ಆಯಾಮಗಳಲ್ಲಿ ಅಧ್ಯಯನ ನಡೆಯಲಿದ್ದು 550 ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ನಗರದ ಲೂಲು ಮಾಲ್ನಲ್ಲಿ ಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಆರ್ಕಿಡ್ಸ್, ಜಪಾನೀಸ್, ರೆಡ್ ಮೇಪಲ್, ಬ್ರೊಮೆಲಿಯಾಡ್ ಸೇರಿ 300ಕ್ಕೂ ಹೆಚ್ಚು ತರಹೇವಾರಿ ಹೂಗಳು ಗಮನ ಸೆಳೆದಿವೆ. ಜೊತೆಗೆ ಆಂಟಿಕ್ ಗೊಂಬೆಗಳು, ಮಣ್ಣಿನ ವಸ್ತುಗಳು, ಫಿಶ್ ಅಕ್ವೇರಿಯಂಗಳು ಬೊಂಬಾಟ್ ಆಗಿವೆ.